ನಮಸ್ಕಾರ ಕರ್ನಾಟಕ, ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರು ಅಂತ ಅನ್ಕೋತೀನಿ. ನಾವು ಇವಾಗ ಬಂದಿದ್ದು ಹೇಳಿದಲ್ಲ, ಸೆಕೆಂಡ್ ಪಾರ್ಟಲ್ಲಿ ತೋರಿಸ್ತೀನಿ ಸೆಕೆಂಡ್ ಗೋಲ್ ಗುಮ್ಮಟ್ ಅಂತ. ಇಲ್ಲಿ ನೀವು ನೋಡ್ಬೋದು ಸೆಕೆಂಡ್ ಗೋಲ್ ಗುಮ್ಮಟ್ಟು ಯಾವ ರೀತಿ ಇದೆ ಅಂತ. ಒಳಗಡೆ ಹೋಗೋಣ, ಒಳಗಡೆ ಯಾವ ರೀತಿ ಸೆಕೆಂಡ್ ಗೋಲ್ ಗುಮ್ಮಟ್ ಇದೆ ಅಂತ ನೋಡೋಣ. ಒಳಗಡೆ ಎಂಟ್ರಿ ಆಗಿದೆ ಗುರು. ಇದು ನೀವು ನೋಡ್ಬೋದು ಸೆಕೆಂಡ್ ಗೋಲ್ ಗುಮ್ಮಟ್. ಇದ್ರ ಒಳಗೇನು ಸೌಂಡು ರಿಫ್ಲೆಕ್ಷನ್ ಆಗುತ್ತೆ. ನಾವೇನು ಥರ್ಡ್ ಗೋಲ್ ಗುಮ್ಮಟಲ್ಲಿ ನಾವು ನೋಡ್ತೇವಲ್ಲ, ಅಂದರೆ ಥರ್ಡ್ ಗೋಲ್ ಗುಮ್ಮಟ್ ಅಂದರೆ ಪ್ರಸ್ತುತ ಇವಾಗ ಗೋಲ್ ಗುಮ್ಮಟ್ ಅಂತ ಪ್ರಸಿದ್ಧವಾದ ಒಂದು ಗೋಲ್ ಗುಮ್ಮಟ್ ಏನು ನಾವು ನೋಡ್ತೇವಲ್ಲ, ಅದರಲ್ಲಿನೂ ಸೇಮ್ ಇದೇ ರೀತಿ ಎಕೋ ಸೌಂಡು ಬರುತ್ತೆ. ಅಂದರೆ 7 ಟೈಮ್ ಅಲ್ಲಿ ಬರುತ್ತೆ. ಇಲ್ಲಿ ಎಷ್ಟು ಟೈಮ್ ಬರ್ತಿದೆ ಅಂತ ಗೊತ್ತಿಲ್ಲ, ಬಟ್ ಎಕೋ ಅಂತೂ ಆಗತ್ತೆ. ಇದು ನೀವು ಎಕೋ ಸೌಂಡ್ ನೋಡ್ಬೋದು ಯಾವ ರೀತಿ ಇದೆ. ಇಲ್ಲೇನು ಸಮಾಧಿ ಸ್ಥಳ ಇದೆ, ಆದರೆ ಜಸ್ಟ್ ಅಲ್ಲಿ ಮೇಲ್ಗಡೆ ಒಂದು ಚೌಕಾಕಾರದ ಒಂದು ಕಟ್ಟಡ ಕಟ್ಟಿ ಬಿಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಗೋಲ್ ಗುಮ್ಮಟದ ಮೇಲಿನ ಡೋಪಿನ ಭಾಗ. ಗುಮ್ಮಟದ ಮೇಲ್ಭಾಗ ನಾವು ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಯಾವ ರೀತಿ ಇದೆ ಅಂತ ಅದನ್ನು ತೋರಿಸ್ತೀನಿ, ಬನ್ನಿ ಹೋಗೋಣ. ಮೇಲ್ಗಡೆ ಹೋಗೋಣ, ಮೇಲ್ಗಡೆ ಯಾವ ರೀತಿ ಇದೆ ಅಂತ ನೋಡೋಣ. ಇಲ್ಲಿ ನಾವು ನೋಡ್ಬೋದು ಸ್ಟ್ರೇಟ್ ಆಗಿ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಗೋಲ್ ಗುಮ್ಮಟಲ್ಲಿ ರೌಂಡ್ ಆಕಾರದಲ್ಲಿ ಕೊಟ್ಟಿದ್ದಾರೆ. ಫೈನಲಿ ಸೆಕೆಂಡ್ ಗೋಲ್ ಗುಮ್ಮಟ್ ಅಂತಾರೆ. ಆ ಗೋಲ್ ಗುಮ್ಮಟ ಮೇಲ್ಗಡೆ ಬಂದಿದ್ದೀವಿ ಇವಾಗ. ಇದೂ ಸೇಮ್ ಗೋಲ್ ಗುಮ್ಮಟ್ ಥರಾನೇ ಇದೆ. ಅಂದರೆ ಫಸ್ಟ್ ಅಲ್ಲಿ ನಾವು ನೋಡ್ತೇವಲ್ಲ, ಆ ಗೋಲ್ ಗುಮ್ಮಟ ಮೇಲೆ ಡೋಮ್ ಇಲ್ಲ. ಈ ಗೋಲ್ ಗುಮ್ಮಟ ಮೇಲೆ ಡೋಮ್ ಇದೆ. ಥರ್ಡ್ ಗೋಲ್ ಗುಮ್ಮಟ್ ಪೂರ್ತಿಯಾಗಿ ಕಂಪ್ಲೀಟಾಗಿ ಒಂದು ಸ್ಟ್ರಕ್ಚರ್ ಆಗಿ ನಿರ್ಮಾಣ ಆಗಿದೆ. ಥರ್ಡ್ ಗೋಲ್ ಗುಮ್ಮಟದಲ್ಲಿ ಬಳಸಿದಂಥ ಒಂದು 4 ಮೂಲಿಗೆ ಒಂದು ಪಿಲ್ಲರ್, ಅದು ಇದರಲ್ಲಿ ಕಾಣಂಗಿಲ್ಲ ನಾವು. ಅಂದರೆ ಇಲ್ಲಿ ಆಗಿರಕ್ಕಂಥ ಒಂದು ಮಿಸ್ಟೇಕ್ಸು ಅಲ್ಲಿ ರಿಪಿಟೇಷನ್ ಮಾಡಿಲ್ಲ. ಇಲ್ಲಿ ನಾವು ನೋಡ್ಬೋದು ವಿಜಯಪುರದ ಪ್ರಸ್ತುತ ಗೋಲ್ ಗುಮ್ಮಟ್ ಅಂತ ಹೆಸರುವಾಸಿ ಆಗಿದೆ ಗೋಲ್ ಗುಮ್ಮಟನ್ನು ಇಲ್ಲಿಂದ ನಾವು ನೋಡ್ಬೋದು. ಟೋಟಲಾಗಿ ಇಲ್ಲಿಂದ ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ನೀವೇನು ನೋಡ್ತಿದ್ರಲ್ಲ, ಅದು ನಾವು ಫಸ್ಟ್ ಪಾರ್ಟಲ್ಲಿ ಹೋಗಿದ್ದಂಥ ಒಂದು ಫಸ್ಟ್ ಗೋಲ್ ಗುಮ್ಮಟ್ ಅದು. ಮತ್ತು ಇವಾಗ ಸೆಕೆಂಡ್ ಪಾರ್ಟಲ್ಲಿ ನಾವು ಹೇಳಿದಂಥ ಸೆಕೆಂಡ್ ಗೋಲ್ ಗುಮ್ಮಟ್ಟು ಇದು.
ಇದು ನೋಡಿದ್ರಲ್ಲ, ಇದು ಸೆಕೆಂಡ್ ಗೋಲ್ ಗುಮ್ಮಟ್ಟು. ಅದು ನಾವು ಬಿಜಾಪುರಲ್ಲಿ ನೋಡ್ತಕ್ಕಂಥ ಅದು ಫೈನಲ್ ಆಗಿ ರೆಡಿ ಆದ ಅಂಥ ಒಂದು ಗೋಲ್ ಗುಮ್ಮಟ್ಟು. ಅಂದರೆ ಫಸ್ಟ್ ಗೋಲ್ ಗುಮ್ಮಟಲ್ಲಿ, ಸೆಕೆಂಡ್ ಗೋಲ್ ಗುಮ್ಮಟಲ್ಲಿ ಆದ ಒಂದು ಮಿಸ್ಟೇಕ್ಸು ಥರ್ಡ್ ಗೋಲ್ ಗುಮ್ಮಟಲ್ಲಿ ರಿಪಿಟೇಷನ್ ಆಗಿಲ್ಲ. ನೀವು ಏನಾದರೂ ಈ ಪ್ಲೇಸ್ಮೆಂಟಿಗೆ ವಿಸಿಟ್ ಮಾಡಬೇಕಂದ್ರೆ ಬಸ್ ಸ್ಟ್ಯಾಂಡ್ದಿಂದ ಒಂದು 12 ಕಿಲೋಮೀಟ್ರ್ ಆಗುತ್ತೆ, ರೈಲ್ವೆ ಸ್ಟೇಷನ್ದಿಂದ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಬರಬೇಕಂದ್ರೆ ಬಿಜಾಪುರ ಟು ಸಿಂದಗಿ ಹೋಗೋಂಥ ಒಂದು ರಸ್ತೆಯಲ್ಲಿ ಮಹಲ್ ತಾಂಡ ಅಂತ ಒಂದಿದೆ. ಆ ಮಹಲ್ ತಾಂಡದ ಸೈಡಲ್ಲೇ ಇದು ಒಂದು ಮೊರ್ಲಿಮೆಂಟ್ ಇದೆ. ಇದು ಫಸ್ಟ್ ಗೋಲ್ ಗುಮ್ಮಟ್ಟು, ಅದು ಸೆಕೆಂಡ್ ಗೋಲ್ ಗುಮ್ಮಟ್ಟು. ಇವು ಜಸ್ಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಗೋಲ್ ಗುಮ್ಮಟದ ಡಿಸ್ಟೆನ್ಸ್ ಜಸ್ಟ್ 1.5 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಇದೆ. ನೀವು ಗೋಲ್ ಗುಮ್ಮಟ್ ನೋಡೋಕೆ ಬಂದರೆ ಫಸ್ಟ್ ಸೆಕೆಂಡ್ ಗೋಲ್ ಗುಮ್ಮಟ್ ನೋಡಿದ್ರೆ ನೀವು ಥರ್ಡ್ ಗೋಲ್ ಗುಮ್ಮಟಲ್ಲಿ ನೋಡ್ಬೋದು ಯಾವ ಥರ ಒಂದು ನಿರ್ಮಾಣ ಮಾಡಿದ್ದಾರೆ ಅಂತ. ನಗ್ತಾ ಇರಿ, ನಗಿಸ್ತಾ ಇರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗುರು. ಜೈ ಕರ್ನಾಟಕ.